ಹಾಯ್ ಆಲ್, ಹೇಗಿದ್ದೀರಾ ಎಲ್ರಿಗೂ ಗುಡ್ ಮಾರ್ನಿಂಗ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ನಿಮಗೆ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗ್ತದೆ ಆದರೆ ಮತ್ತು ನನ್ನ ಚಾನಲಲ್ಲಿರುವಂಥ ಪ್ರೀವಿಯಸ್ ವೀಡಿಯೋಸನ್ನೆಲ್ಲ ಚೆಕ್ ಮಾಡಿ ಇಷ್ಟ ಆಗ್ತದೆ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆಯಿತಾ. ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಆಗ ನಿಮಗೆ ನಾನು ವಿಡಿಯೋ ಹಾಕಿದ ಕೂಡಲೇ ಶಾರ್ಟ್ಸ್ ಆಗಿರ್ಬೋದು ಅಥವಾ ಲಾಂಗ್ ವೀಡಿಯೋಸ್ ಆಗಿರ್ಬೋದು ಹಾಕಿದ ಕೂಡಲೇ ನೋಟಿಫಿಕೇಷನ್ ಕೂಡ ಸಿಗ್ತದೆ. ಬೆಳಿಗ್ಗೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಒಂದು ವೀಕ್ ಡೇ, ಸ್ಕೂಲ್ ಇರುವಂತಹ ದಿನ. ನಾನು ಎದ್ದೊಳುವಾಗನೇ ನನ್ನ ಮಗು ಸಹ ಎದ್ದಿದ್ದಾನೆ, ಚಿಕ್ಕವ. ಇವನಿಗೆ ಏಜ್ 1 year 7 months ಆಗಿದೆ ಆಯಿತಾ. ಹಾಗೆ ಅವನು ಕೂಡ ಎದ್ದಿದ್ದಾನೆ ಅಂತ ಹೇಳಿ ಅವನನ್ನು ಕರ್ಕೊಂಡೇ ಬಂದಿದ್ದೇನೆ. ಯಾಕೆಂದರೆ ಹಸ್ಬೆಂಡ್ ನೆನ್ನೆ ನೈಟ್ ತುಂಬ ಲೇಟ್ ಬಂದಿದ್ದು, ಫ್ಯಾಕ್ಟ್ರಿಯಲ್ಲಿ ಕೆಲಸ ಇತ್ತು ಅಂತ ಹೇಳಿ. ಹಾಗೆ ಅವ್ರದ್ದು ಸಹ ನಿದ್ದೆ ಆಗಲಿಲ್ಲ. ಹಾಗೆ ಅವರು ಸ್ವಲ್ಪ ಹೊತ್ತು ಮಲಗಲಿ ಅಂತ ನಾನು ಕಿಚನಿಗೆ ಕರ್ಕೊಂಡು ಬಂದಿದ್ದೇನೆ. ನಿನ್ನೆ ನಮಗೆ ಒಬ್ಬರು ಈ ಹಲಸಿನಕಾಯಿಯ ಗಟ್ಟಿ ಮಾಡ್ತಾರೆ ಅಲ್ಲ ತಿಂಡಿ, ಅದನ್ನು ಕೊಟ್ಟಿದ್ದರು. ಅದನ್ನು ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಬಿಸಿ ಮಾಡ್ತಾ ಇದ್ದೇನೆ. ಸ್ಟೀಮ್ ಮಾಡಿದರೆ ಕೂಡ ಸಾಫ್ಟ್ ಆಗ್ತದೆ. ಬಟ್ ನಾನಿಲ್ಲಿ ಅತ್ತೆ ಮಾವನಿಗೆಲ್ಲ ಗ್ಯಾಸ್ಟ್ರಿಕ್ ಆಗುವಂಥದ್ದು ಜಾಸ್ತಿ, ಅವರಂದರೆ ಏಜ್ಡ್ ಅಲ್ವಾ. ಹಾಗೆ ಸ್ವಲ್ಪ ತೆಂಗಿನಕಾಯಿಯ ಎಣ್ಣೆಯನ್ನು ಹಾಕಿ ಕಾವಲಿಯಲ್ಲಿ ಈ ರೀತಿಯಲ್ಲಿ ಎರಡೂ ಸೈಡ್ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಸ್ವಲ್ಪ ಬಿಸಿ ಮಾಡುವಂಥದ್ದು, ಆಗ ಟೇಸ್ಟ್ ಕೂಡ ಒಳ್ಳೆಯದಾಗ್ತದೆ ಮತ್ತು ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ಅಂತೆ. ಸಿಯೋನ್ಗೆ ಇವತ್ತು ನಾನು ನಗೆಟ್ಸನ್ನು ಕೊಡಲಿಕ್ಕಿದ್ದೇನೆ ಲಂಚ್ ಬಾಕ್ಸಿಗೆ. ಹಾಗೆ ನಾನು ಅದನ್ನು ಕೂಡ ಏರ್ ಫ್ರೈರಲ್ಲಿ ಹಾಕ್ಕೊಂಡಿದ್ದೇನೆ. ಮತ್ತು ಈ ವಿಡಿಯೋದಲ್ಲಿ ನಾನೊಂದು ಗುಡ್ ನ್ಯೂಸ್ ಮತ್ತು ಒಂದು ಬ್ಯಾಡ್ ನ್ಯೂಸನ್ನು ಕೂಡ ಶೇರ್ ಮಾಡಲಿಕ್ಕಿದ್ದೇನೆ. ಗುಡ್ ನ್ಯೂಸ್ ಏನಂತ ಹೇಳಿ ಕೂಡ ಹೇಳ್ತೇನೆ. ತುಂಬ ಜನರಿಗೆ ಖುಷಿ ಆಗಲಿಕ್ಕಿದೆ ಆ ಒಂದು ಗುಡ್ ನ್ಯೂಸ್ ಕೇಳಿ. ನನಗೆ ಅಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬ ಖುಷಿ. ಸೊ ನಿಮಗೆ ಕೂಡ ಖಂಡಿತ ಖುಷಿ ಆಗ್ತದೆ. ಸೊ ವ್ಲಾಗನ್ನು ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಎಂಡ್ವರೆಗೆ ಕೂಡ ನೋಡಿ. ನಾವು ಹಲಸಿನಕಾಯಿ ಹಣ್ಣಿನ ತಿಂಡಿಯನ್ನು ತಿಂತೇವೆ, ಬಟ್ ಸಿಯೋನ್ ತಿನ್ನೋದಿಲ್ಲ. ಹಾಗೆ ಅವನಿಗೆ ಅಂತ ಹೇಳಿ ಒಂದು ಗೋಧಿ ದೋಸೆ, ಅಂದರೆ ಚಪಾತಿ ರೀತಿಯಲ್ಲಿ ಸ್ವಲ್ಪ ಅಂದರೆ ಕ್ರಿಸ್ಪಾಗಿ ಫ್ರೈ ಮಾಡಿಕೊಳ್ಳುವಂತಹ ದೋಸೆಯನ್ನು ಮಾಡಿಕೊಂಡಿದ್ದೇನೆ. ಹಾಗೆ ಸ್ನ್ಯಾಕ್ಸಿಗೆ ಸ್ವಲ್ಪ ಫ್ರೂಟ್ ಮತ್ತು ಸ್ವಲ್ಪ ಈ ಎಂಥ ಒಂದು ರಿಂಗ್ಸ್ ರೀತಿದು ಹಸ್ಬೆಂಡನ್ನೇ ತಗೊಂಡು ಬಂದಿದ್ರು, ಅದನ್ನೇ ಕೊಡಬೇಕು ಅಂತ ಹೇಳಿ ನೆನ್ನೆಯಿಂದ ಕೇಳ್ತಾ ಇದ್ದ. ಹಾಗೆ ಅದನ್ನು ಕೂಡ ಕೊಟ್ಟಿದ್ದೇನೆ. ನನಗೆ ರಿಪೀಟೆಡ್ ಆಗಿ ಬರೋ ಕ್ವೆಶ್ಚನ್, ಸಿಯೋನಿಗೆ ನೀವು ಯಾಕೆ ಸಾರನ್ನು ಕೊಡೋದಿಲ್ಲ ಅಂತ ಹೇಳಿ. ಅನ್ನಕ್ಕೆ ಸಾರು ಹಾಕಿದರೆ ನನಗೆ ಸಂಜೆ ಬಂದು ಅವನು ಜೋರು ಮಾಡ್ತಾನೆ. ಅವನಿಗೆ ಇಷ್ಟ ಇಲ್ಲ. ಮನೆಯಲ್ಲಾದರೂ ಕೂಡ ಅವನು ಡ್ರೈ ಅನ್ನವನ್ನು ಊಟ ಮಾಡುವಂಥದ್ದು, ಗಂಜಿ ಸಹ ಕೊಡೋದಿಲ್ಲ, ಅನ್ನವನ್ನೇ ಕೊಡುವಂಥದ್ದು. ಆದರೆ ಅವನು ಹೇಗೋ ತಿಂದು ಬರ್ತಾನೆ. ಒಬ್ಬೊಬ್ಬರು ಮಕ್ಕಳು ಒಂದೊಂದು ರೀತಿಯಲ್ಲಿ ಅಲ್ಲ. ನಮ್ಮ ಸಿಯೋನ್ಗೆ ಪರ್ಸ್ನಲಿ ಕರಿ ಎಲ್ಲ ಇಷ್ಟ ಇಲ್ಲ. ಹಾಗೆ ಅವನು ಪ್ರಿಫರ್ ಮಾಡೋದಿಲ್ಲ. ಕೊಟ್ಟರೆ ಸಹ ಮತ್ತೆ ಬಂದು ಈವ್ನಿಂಗ್ ಕಿರಿಕಿರಿ ಮಾಡ್ತಾನೆ. ಅಲ್ಲಿ ಟೀಚರ್ಸ್ ತಿನ್ನು ಹೇಳ್ತಾರೆ, ನೀವು ಸಾರು ಹಾಕಿ ಕೊಟ್ಟರೆ ನನಗೆ ತಿನ್ನಲಿಕ್ಕೇ ಆಗೋದಿಲ್ಲ ಅಂತ ಹೇಳಿ. ಸಿಯೋನ್ಗೆ ಚಪಾತಿಯನ್ನು ಕೊಟ್ಟಿದ್ದೇನೆ. ಮಗುವಿಗೆ ನಾನು ಒಂದು ಚಿಕ್ಕ ತುಂಡು ಆ ಒಂದು ಹಲಸಿನಕಾಯಿಯ ತಿಂಡಿ ಏನಿದೆ ಅದನ್ನು ಕೊಟ್ಟಿದ್ದೆ. ಅವನು ಅದನ್ನು ತಿಂದಿದ್ದಾನೆ. ಮೊನ್ನೆ ಒಂದು ದಿನ ಒಳ್ಳೆ ಮಾಡಿ ತಿಂದಿದ್ದ ಅಂತ ಹೇಳಿ ಅದನ್ನೇ ಕೊಟ್ಟಂಥದ್ದು. ಬಟ್ ಇವತ್ತು ಅವನಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಇತ್ತೀಚೆಗೆ ಅವನು ಬ್ರೇಕ್ಫಾಸ್ಟ್ ತಿನ್ನೋದನ್ನು ನಿಲ್ಲಿಸಿದ್ದಾನೆ. ಬ್ರೇಕ್ಫಾಸ್ಟ್ ತಿಂತಾ ಇಲ್ಲ ಚಿಕ್ಕದು. ಏನೋ ಗೊತ್ತಿಲ್ಲ, ಅವನಿಗೆ ಇಷ್ಟ ಇರೋ ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ಸಹ ತಿಂತಾ ಇಲ್ಲ. ಒಂದು 10 ಗಂಟೆ ಎಲ್ಲ ಆಗುವಾಗ ಏನಾದರೂ ಒಂದು ಫ್ರೂಟ್ ಅಥವಾ ಬೇರೆ ಏನಾದರೂ ಕೊಟ್ಟು ಅಡ್ಜಸ್ಟ್ ಮಾಡುವಂಥದ್ದು. ಮತ್ತು ನಾನು ಹಾಕುವಂಥ ಮನೆಯಲ್ಲಿ ಹಾಕ್ತೇನೆ ಅಲ್ವಾ ನೈಟ್ ವೇರ್ಸ್, ಈಗ ಹಾಕಿದ್ದೇನಲ್ಲ ನೈಟಿ, ಆ ನೈಟಿದೆಲ್ಲ ಲಿಂಕ್ ನನಗೆ ತುಂಬ ಜನ ಕೇಳ್ತೀರಾ. ಇದೆಲ್ಲ ಉಂಟಲ್ಲ, ನಾನು ಈಗ ಪರ್ಚೇಸ್ ಮಾಡಿದ್ದಲ್ಲ, ತುಂಬ ವರ್ಷಗಳ ಹಿಂದೆ. ಕೆಲವೊಂದು ನಾನು ಹಾಕುವ ಬಟ್ಟೆ ಅಂತೂ ನಾನು ಮದುವೆ ಆದ ವರ್ಷದಲ್ಲಿ ಪರ್ಚೇಸ್ ಮಾಡಿದಂಥ ಬಟ್ಟೆಗಳು. ಇದೆಲ್ಲ ನಾನು ಈ ಚಿಕ್ಕ ಮಗುವಿಗೆ ಅಂದರೆ ಸೆಕೆಂಡ್ ಮಗುವಿಗೆ ಕನ್ಸೀವ್ ಆಗಲಿಕ್ಕೆ ಮುಂಚೆ, ಅಂದರೆ ಸಿಯೋನ್ ಒಂದು 2.5-3 ವರ್ಷ ಇರುವಾಗ ತಗೊಂಡಂಥ ನೈಟಿಗಳು. ಕೆಲವುದು ನಾನು ಯೂಸೇ ಮಾಡಿರಲಿಲ್ಲ. ಅಂದರೆ ಏನು ಹೇಳ್ತಾರೆ, ಪೇಸ್ಟಲ್ ಕಲರ್ಸ್ ಎಲ್ಲ ಮನೆಯಲ್ಲಿ ಹಾಕುವಾಗ, ಈ ಖಾರ ಎಲ್ಲ ತೆಗೆಯುವಾಗ, ಖಾರ ಮಿಕ್ಸಿ ಎಲ್ಲ ವಾಶ್ ಮಾಡುವಾಗ ಅಥವಾ ಸಾರು ಮಾಡುವಾಗ ಎಲ್ಲ ಹಾರಿದ್ರೆ ಉಂಟಲ್ಲ, ಅದರದ್ದು ಕಲೆ ಹೋಗೋದೇ ಇಲ್ಲ. ಹಾಗೆ ನಾನು ಕೆಲವೊಂದು ಪೇಸ್ಟಲ್ ಕಲರ್ಸನ್ನೆಲ್ಲ ಹಾಗೇ ತೆಗೆದಿಟ್ಟಿದ್ದೆ. ಲೈಟ್ ಕಲರ್ಸ್, ಸ್ವಲ್ಪ ಡಾರ್ಕ್ ಕಲರ್ಸ್, ಇದನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದಂಥದ್ದು. ಇದನ್ನೆಲ್ಲ ನಾನು ಮಡಂತಿಯರ್ ನೂತನಲ್ಲಿ ತಗೊಂಡದ್ದು ಆವಾಗ. ಈಗ ಸದ್ಯಕ್ಕೆ ನಾನು ಹೋಗಲಿಲ್ಲ. ನೆಕ್ಸ್ಟ್ ಈಗ ನನಗೆ ಹೋಗಲಿಕ್ಕಿದೆ. ಇನ್ನೊಂದು ನೆಕ್ಸ್ಟ್ ಮಂತಲ್ಲಿ ನಾನು ಹೋಗಿ ಸ್ವಲ್ಪ ನೈಟೀಸ್ ಎಲ್ಲ ತಗೊಂಡು ಬರ್ತೇನೆ. ಯಾಕೆಂದರೆ ಸಿಯೋನ್ನ ಟೈಮ್ನಲ್ಲಿ ಯೂಸ್ ಮಾಡಿದ್ದ ನೈಟೀಸ್ ಎಲ್ಲ ಸೆಕೆಂಡ್ ಒನ್ನಿಗೆ ಯೂಸ್ ಮಾಡಿದ್ದೆ. ಬಟ್ ಈ ಸಲ ನನಗೆ ಸ್ವಲ್ಪ ಹೊಸತು ಬೇಕು. ಹಾಗೆ ನಾನು ಹೋಗ್ತೇನೆ. ಆಗ ನಿಮಗೆ ನಾನು ಅಲ್ಲಿದ್ದರೆ ಹೇಗೆ ಕೇಳಬೇಕು, ಹೇಗೆ ನೋಡಬೇಕಂತ ಹೇಳಿ ತೋರಿಸ್ತೇನೆ ಆಯಿತಾ. ಬಟ್ ನನಗೆ ಈ ನೈಟಿಗಳು ನಿಮಗೆ ಟೈಟ್ ಅಂತ ಹೇಳಿ ಫೀಲ್ ಆಗ್ಬೋದು. ಬಟ್ ಈ ಬನಿಯನ್ ಮೆಟೀರಿಯಲ್ ಅಂತ ಹೇಳ್ತಾರಲ್ಲ,
ತುಂಬಾ ಕಂಫರ್ಟೇಬಲ್. ಕೆಲವರು ಹೇಳ್ತೀರಾ ತುಂಬ ಟೈಟ್ ಬಟ್ಟೆ ಹಾಕಬೇಡಿ ಅಂತ ಹೇಳಿ. ಟೈಟ್ ಇಲ್ಲ, ಅದು ನಿಮಗೆ ಫೀಲ್ ಆಗುವಂಥದ್ದು. ಕೆಲವೊಂದು ಬಾಡಿಕಾನ್ ಡ್ರೆಸ್ಸಸ್ ಇರ್ತದೆ, ಅದು ಹಾಗೇ ಕುತ್ಕೊಳ್ಳುವಂಥದ್ದು, ಅದರ ನೇಚರೇ ಹಾಗಾಗಿ ಅದು ಆ ರೀತಿಯಲ್ಲಿ ಕಾಣುವಂಥದ್ದು. ಬಟ್ ನನಗೆ ನಾನಂತೂ ಆಬ್ಸಲ್ಯೂಟ್ ಕಂಫರ್ಟನ್ನು ಪ್ರಿಫರ್ ಮಾಡುವಂಥದ್ದು, ಹಾಗಾಗಿ ನನಗೆ ಅದು ಕಂಫರ್ಟೇಬಲ್. ಸೊ ನಾನು ಅದನ್ನೇ ಯೂಸ್ ಮಾಡುವಂಥದ್ದು. ಸಿಯೋನೀಗ ಸ್ಕೂಲಿಗೆ ಹೊರಟಿದ್ದಾನೆ, ಹಾಗೆ ಚಿಕ್ಕದು ಕೂಡ ಹೊರಗೆ ಬಂದಿದ್ದಾನೆ. ಅಂದರೆ ಮಳೆ ನೀರಲ್ಲಿ ಆಟ ಆಡಲಿಕ್ಕೆ ಆಗ್ತದೆ ಅಲ್ಲ, ಸೊ ಹಾಗೆ ಹೊರಗೆ ಬಂದಿದ್ದಾನೆ. ನಾನಿವಾಗ ಸಿಯೋನನ್ನು ಡ್ರಾಪ್ ಮಾಡಲಿಕ್ಕೆ ಹೋಗೋದು ತುಂಬಾ ಕಡಿಮೆ. ನನಗೆ ಆಗೋದೇ ಇಲ್ಲ, ನನಗೆ ತುಂಬ ಸುಸ್ತು, ಹಾಗೆ ನಾನು ಹೋಗೋದಿಲ್ಲ. ಸ್ವಲ್ಪ ಹೊತ್ತಲ್ಲಿ ಹೋಗಿ ನಿಂತರೆ ನನಗೆ ಸಾಕಾಗ್ತದೆ, ಮತ್ತು ಏನೋ ಒಂದು ರೀತಿಯಲ್ಲಿ ಆಗುವಂಥದ್ದು, ಹಾಗೆ ನಾನು ಹೋಗ್ತಾ ಇಲ್ಲ. ಹಾಗೆ ಇವತ್ತು ಹೋಗುವಾಗ ಡೈಲಿ ಅವನು ಬೇಬಿಗೆ ಬಾಯಿ ಮಾಡಿ ಹೋಗುವಂಥದ್ದು. ಬೇಬಿ ಅಂದರೆ ಹೊಟ್ಟೆಯಲ್ಲಿರೋದಕ್ಕೆ. ಹಾಗೆ ಈಗ ಅವನು ನನ್ನ ಹತ್ರ ಕೇಳಿ ಗೇಟನ್ನು ಓಪನ್ ಮಾಡಿ ಅಂತ ಕೇಳಿ ಒಂದು ಕಿಸ್ ಕೊಟ್ಟು ಹೋಗಿದ್ದಾನೆ ಹೊಟ್ಟೆಗೆ. ಸೊ ಬೇಬಿ ಕೂಡ ಲಕ್ಕಿ ಅಲ್ವಾ, ಇಂಥ ಒಂದು ಪ್ರೀತಿ ಮಾಡುವಂಥ ಅಣ್ಣ ಸಿಗಬೇಕಾದ್ರೆ. ಅಣ್ಣ ಮಾತ್ರ ಹೇಳುವಂಥದ್ದು ಎಂತ ಗೊತ್ತಾ, ಗರ್ಲೇ ಆಗಬೇಕು ಅಂತ ಹೇಳಿ ಅವನು ಹೇಳುವಂಥದ್ದು. ನಾವು ಯಾರು ಸಹ ಏನು ಹೇಳಿಕೊಡಲಿಲ್ಲ, ಏನಿಲ್ಲ. ಅವನು ಹೇಳೋದು ಸ್ಕೂಲಲ್ಲಿ ಆದರೆ ಸಹ ಬಾಯ್ಸ್ ಹೊಡೆದಾಡುವಂಥದ್ದು. ರೀಸನ್ ಕೇಳಿದೆ ನಾನು ಅಂದರೆ ಮೊನ್ನೆ ಹೇಳುವಾಗ ಗರ್ಲ್ ಆದರೆ ಸಹ ಬಾಯ್ ಆದರೆ ಸಹ ಇದೇ ರೀತಿಯಲ್ಲಿ ಪ್ರೀತಿ ಮಾಡಬೇಕು ಹೇಳಿದ್ದೆ ನಾನು. ಅಂದರೆ ನೈಟ್ ಪ್ರೇಯರ್ ಆದ ನಂತರ ಅವನು ಆಶೀರ್ವಾದ ಕೂಡ ಕೊಡ್ತಾನೆ. ನಮ್ಮದ್ರಲ್ಲಿ ಆಶೀರ್ವಾದ ಕೊಡಲಿಕ್ಕಿರ್ತದೆ, ದೊಡ್ಡವ್ರ ಹತ್ತಿರ ಚಿಕ್ಕವರು ಹೋಗಿ ಆಶೀರ್ವಾದ ಕೇಳಲಿಕ್ಕಿರ್ತದೆ. ಸೊ ಆ ರೀತಿ ಅವನು ಕೂಡ ಬಂದು ಹೊಟ್ಟೆಗೆ ಆಶೀರ್ವಾದ ಕೊಡ್ತಾನೆ. ಹಾಗೆ ನಾನು ಹೇಳಿದೆ, ಚಿಕ್ಕದಾದರೂ ಸಹ ಗರ್ಲ್ ಆದರೆ ಸಹ ಬಾಯ್ ಆದರೆ ಸಹ ನೀನು ಇದೇ ರೀತಿಯಲ್ಲಿ ಪ್ರೀತಿ ಮಾಡಬೇಕು ಹೇಳಿದ್ದಕ್ಕೆ ಅವನು ಹೇಳಿದ, ಗರ್ಲ್ ಮಾತ್ರ ಸಾಕು, ನನಗೆ ಬಾಯ್ ಬೇಡ, ಒಂದುಂಟಲ್ಲ ಬಾಯ್ ಬೇಡ ಅಂತ ಹೇಳಿದ. ಅದಕ್ಕೆ ನಾನು ಹೇಳಿದೆ, ಮಗುನೇ ಅಲ್ವಾ ಅಂತ. ಹಾಗೆ ಅವನು ಹೇಳ್ತಾನೆ, ಬಾಯ್ಸ್ ಎಂತಕ್ಕೆ ಮಮ್ಮಿ, ಹೇಳಿದ್ದೇ ಕೇಳೋದಿಲ್ಲ, ಟೀಚರ್ ಸ್ಕ್ರೀಮ್ ಮಾಡ್ತಾರೆ ಆದರೆ ಸಹ ಕೇಳೋದಿಲ್ಲ. ಗರ್ಲ್ಸ್ ಎಷ್ಟು ಪಾಪ ಗೊತ್ತಾ, ಗರ್ಲ್ಸ್ ಹೇಳಿದ್ದೆಲ್ಲ ಕೇಳ್ತಾರೆ, ಹೇಳಿದ್ದೆಲ್ಲ ಬರೀತಾರೆ. ಈ ಬಾಯ್ಸ್ ಬರೆಯೋದು ಇಲ್ಲ, ಮತ್ತು ಹೇಳಿದ್ದು ಸಹ ಕೇಳೋದಿಲ್ಲ. ಹಾಗೆ ನಮಗೆ ಬಾಯ್ಸ್ ಬೇಡ, ಇನ್ನು ಗರ್ಲ್ಸ್ ಮಾತ್ರ ಸಾಕು ಅಂತ ಹೇಳುವಂಥದ್ದು. ಬಟ್ ಯಾವುದು ಸಾಕ್ತದೆ ಅಲ್ವಾ, ದೇವರು ಕೊಟ್ಟ ಮಗು ಅದೇ ಕೊಡುವಂಥದ್ದೇ ಪುಣ್ಯ ಹೇಳಬೇಕು. ಸೊ ಯಾವುದು ಸಾಕ್ತದೆ ನಮಗೆ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೇನೆ. ಮತ್ತು ಈಗ ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ, ಒಮ್ಮೆ 8 ತಿಂಗಳು ಕಳೆದು 9ನೇ ತಿಂಗಳು ಸ್ಟಾರ್ಟ್ ಆದರೆ ಸಾಕು ಅಂತ ಹೇಳಿ ಅನ್ನಿಸ್ತಾ ಇದೆ. ಅಷ್ಟು ನನಗೆ ಎನರ್ಜಿ ಡ್ರೈನ್ ಆಗಿ ಹೋಗ್ತದೆ. ನಾನು ಮೊನ್ನೆ ಹಳೆ ಮನೆ ಹತ್ರ ಹೋಗಿದ್ದಲ್ಲ, ಆಗ ಪತ್ರೊಡೆದು ಎಲೆಯನ್ನು ತಗೊಂಡು ಬಂದಿದ್ದೆ. ಮತ್ತು ನಾನು ತಂದಂಥದ್ದು ಸ್ವಲ್ಪ, ಹಾಗೆ ನಿನ್ನೆ ಅತ್ತೆ ಹೋಗಿದ್ರು, ಅವ್ರ ಹತ್ರ ಕೂಡ ಹೇಳಿದ್ದೆ ನಾನು ಸ್ವಲ್ಪ ಪತ್ರೊಡೆ ಮಾಡುವ ಎಲೆ ತಗೊಂಡು ಬನ್ನಿ ಅಂತ ಹೇಳಿ, ಕೆಸದ್ದು ಅವರು ಸಹ ತಗೊಂಡು ಬಂದಿದ್ದಾರೆ. ಹಾಗೆ ನಮಗೆ ಇವತ್ತು ಸಂಜೆ ಪತ್ರೊಡೆ ಮಾಡುವಂಥ ಪ್ಲ್ಯಾನ್. ನಾನು ಬೆಳಿಗ್ಗೆನೇ ಇಲ್ಲಿ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿದ್ದೇನೆ. ಹಾಗೆ ನೆನ್ನೆದು ಸ್ವಲ್ಪ ಕ್ಲೀನ್ ಮಾಡಿದ ಫಿಶ್ ಮತ್ತು ಮಸಾಲ ಸಹ ಇದೆ, ಅದನ್ನೇ ಇವತ್ತು ಸ್ವಲ್ಪ ಕರಿ ರೀತಿಯಲ್ಲಿ ಮಾಡಿಕೊಳ್ಳುವಂಥದ್ದು. ಈ ಒಂದು ಚೇರಿಗೆ ಹಾಕಿರುವಂಥ ಕವರ್ಸ್ ಚೆನ್ನಾಗಿದೆ ಆಯಿತಾ. ಯಾರಿಗಾದರೂ ಬೇಕಾದರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ, ಫ್ಲಿಪ್ಕಾರ್ಟಲ್ಲಿ ನಾನು ತಗೊಂಡಂಥದ್ದು. ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ಸ್ ಸಿಗ್ತದೆ, ನಾನು ಯೂಸ್ ಮಾಡುವಂಥ ಕೆಲವೊಂದು ಐಟಮ್ಸ್. ಇದು ಮಕ್ಕಳ ಐಟಮ್ ಆಗಿರ್ಬೋದು, ಅಥವಾ ಬೇರೆ ಎಲ್ಲ ಅದರದ್ದೆಲ್ಲ ಲಾಂಡ್ರಿ ಲಿಕ್ವಿಡ್ ಅಂಥದ್ದೆಲ್ಲ ಕೊಟ್ಟಿದ್ದೇನೆ, ಎಲ್ಲ ಅಫೋರ್ಡೆಬಲ್ ಇರುವಂಥದ್ದು. ನಾನು ಕೂಡ ಅಂಥದ್ದು ಕಾಸ್ಟ್ಲಿದೇನು ಪರ್ಚೇಸ್ ಮಾಡೋದಿಲ್ಲ, ಬಟ್ ವರ್ತ್ ಅಂತ ಇದ್ದರೆ ನಾನು ಪರ್ಚೇಸ್ ಮಾಡ್ತೇನೆ. ಏಕೆಂದರೆ ಕಡಿಮೆ ರೇಟಿದ್ದಕ್ಕೆ ಹಣ ಹಾಕಿ ಅದು ಹಾಳಾದ ಕೂಡಲೇ ಪುನಃ ಎಂದು ತಗೊಳ್ಳೋದಕ್ಕಿಂತ ಸ್ವಲ್ಪ ಜಾಸ್ತಿ ರೇಟಿದೆ ತಗೊಂಡ್ರೆ ಒಳ್ಳೆಯದಲ್ಲ. ಹಾಗೆ ಸೊ ನಾನು ಯೂಸ್ ಮಾಡುವಂಥ ಕೆಲವೊಂದು ವಸ್ತುಗಳ ಲಿಂಕ್ ಸಿಗ್ತದೆ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡ್ಬೋದು. ಈಗ ನನಗೆ ಇದೇ ಕೆಲಸ, ಸ್ವಲ್ಪ ಏನಾದರೂ ಕೆಲಸ ಮಾಡಿ ಬರುವಂಥದ್ದು, ಸ್ವಲ್ಪ ಹೊತ್ತು ಮಲಗುವಂಥದ್ದು, ಪುನಃ ಏನಾದರೂ ಕೆಲಸ ಮಾಡುವಂಥದ್ದು, ಮಲಗುವಂಥದ್ದು. ಹಾಗೆ ಸ್ವಲ್ಪ ರೆಸ್ಟ್ ಮಾಡಿದ ನಂತರ ನಾನು ಕಿಚನಿಗೆ ಬಂದಿದ್ದೇನೆ. ಇವತ್ತು ಅತ್ತೆ ಹೇಳಿದರು ಸ್ವಲ್ಪ ಈ ಸಾಂಬಾರು ಸೌತೆ ಉಂಟಲ್ಲ ಅದರದ್ದು ಸಾರು ಮಾಡುವ ಅಂತ ಹೇಳಿ. ಹಾಗೆ ನಾನು ತೆಂಗಿನಕಾಯಿ ಕಟ್ ಮಾಡುವಾಗ ಮಗು ಸಹ ಬಂದಿದ್ದೇನೆ, ಅವನಿಗೊಂದು ಪೀಸ್ ತೆಂಗಿನಕಾಯಿ ಕೊಟ್ಟಿದ್ದೇನೆ. ತೆಂಗಿನಕಾಯಿ ಅಂದರೆ ಆಯಿತು, ತೆಂಗಿನಕಾಯಿ ಹೊಡೆದು ತುರಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಕಾಯ್ತಾ ಇರ್ತಾನೆ ಯಾವಾಗ ಕೊಡ್ತಾರೆ ಅಂತ ಹೇಳಿ. ಬ್ರೇಕ್ಫಾಸ್ಟ್ ಏನು ಕೂಡ ತಿನ್ನಲಿಲ್ಲ ನಾನು, 2 ಟೈಪಿದು ಮಾಡಿಕೊಟ್ಟೆ, ಏನು ಸಹ ತಿನ್ನಲಿಲ್ಲ. ಹಾಗೆ ನಾನಿವಾಗ ಅವನಿಗೆ ಸಿಯೋನಿದ್ದು ಫ್ರೂಟ್ ಉಳಿದಿತ್ತಲ್ಲ ಆಗದ್ದು ಅರ್ಧ ಫ್ರೂಟ್ ಅದನ್ನು ಕಟ್ ಮಾಡಿ ಕೊಟ್ಟಿದ್ದೇನೆ. ಮತ್ತು ನನಗೆ ಕೇಳ್ತೀರಾ ನೀವು, ನಿಮ್ಮ ಮಗು ತಿಂತಾನಲ್ಲ, ನಮ್ಮ ಮಕ್ಕಳು ತಿನ್ನೋದಿಲ್ಲ ಅಂತ ಹೇಳಿ. ಇಲ್ಲ, ನನ್ನ ಮಗ ದಿನದಲ್ಲಿ 1 ಅಥವಾ 2 ಮೀಲ್ ಮಾತ್ರ ತಿನ್ನುವಂಥದ್ದು.
ಮತ್ತು ಫ್ರೂಟ್ಸ್ ಕೊಟ್ಟರೆ ತಿಂತಾನೆ, ಬೇರೆ ಹೀಗೆ ಮೀಲ್ಸ್ ಅಂತ ಹೇಳಿ ಯಾವುದು ಕೂಡ ತಿನ್ನೋದಿಲ್ಲ. ನೀವು ನೋಡಿರ್ಬೋದು ಮಧ್ಯಾಹ್ನ ಎಲ್ಲ ಎಲ್ಲಿ ಊಟ ಮಾಡ್ತಾನೆ, ಅವನು ಊಟನೇ ಮಾಡೋದಿಲ್ಲ. ಮಕ್ಕಳು ಹಾಗೆಯೇ 1 ವರ್ಷ ಆಗೋ ತನಕ ಅವರು ಸ್ವಲ್ಪ ತಿಂತಾರೆ ಮರ್ಯಾದೆಯಿಂದ ಕೂತು. ಯಾಕೆಂದರೆ ಜಾಸ್ತಿ ಕೆಲವು ಮಕ್ಕಳಿಗೆ ತಿರುಗಾಡಲಿಕ್ಕೆ ಆಗೋದಿಲ್ಲ, ಅಂದರೆ ನಡೆದೆಲ್ಲ ಗೊತ್ತಿರೋದಿಲ್ಲ ಅಲ್ಲ. ಒಮ್ಮೆ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದ ನಂತರ ಉಂಟಲ್ಲ ನಿಮ್ಮ ಕೈಗೆ ಅವರು ಸಿಗೋದೇ ಇಲ್ಲ. ಅವರು ಕಾನ್ಸಂಟ್ರೇಟ್ ಮಾಡುವಂಥದ್ದೇ ಆ್ಯಕ್ಟಿವಿಟಿ ಮೇಲೆ. ಹಾಗಾಗಿ ಅವ್ರದ್ದು ವೆಯ್ಟ್ ಗೇನ್ ಆಗೋದಿಲ್ಲ, ವೆಯ್ಟ್ ಇದ್ದ ಹಾಗೇ ಇರ್ತದೆ, ಡ್ರಾಪ್ ಕೂಡ ಆಗೋದಿಲ್ಲ, ಬಟ್ ವೆಯ್ಟ್ ಇದ್ದ ಹಾಗೇ ಇರ್ತದೆ. ಆದರೆ ತಿನ್ನೋದಿಲ್ಲ 1 ಅಥವಾ 2 ಮೀಲ್. ಮತ್ತು ಅವ್ರಿಗೇನು ಇಷ್ಟ ಬರ್ತದೆ ಅದನ್ನು ಕೊಟ್ಟರೆ ತಿಂತಾರೆ. ಹಾಗಾಗಿ ನೀವು ಒಂದು 2.5 ವರ್ಷ ಆಗೋ ತನಕ ಆಸೆ ಬಿಡಬೇಕು, ಮಕ್ಕಳು ತಿಂತಾರೆ, ಗಟ್ಟಿ ತಿಂತಾರೆ, ಚಬ್ಬಿ ಆಗ್ತಾರೆ ಅಂತ ಹೇಳಿ. ನಮಗೆ ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಮೇಂಟೈನ್ ಮಾಡುವ ಹಾಗೆ ಏನಾದರೂ ಒಂದು ಅವ್ರಿಗೆ ಇಷ್ಟ ಆಗೋ ಫುಡ್ಡನ್ನು ಕೊಟ್ಟರೆ ಆಯಿತು. ಹಾಗೆ ನನಗಿವತ್ತು ಹಲಸಿನಕಾಯಿಯ ಒಂದು ತಿಂಡಿ ತಿಂದ ನಂತರ ಏನೋ ಒಂದು ರೀತಿ ಅಂದರೆ ಹೊಟ್ಟೆಯಲ್ಲಿ ಏನೂ ಸರಿ ಅನ್ನಿಸ್ತಾ ಇರಲಿಲ್ಲ. ಹಾಗೆ ನಾನು ಪುನಃ ಅದನ್ನು ತಿನ್ನಲಿಲ್ಲ, ಹಸಿವಾಗ್ತಾಯಿತ್ತು ಅಂತ ಹೇಳಿ ನೂಡಲ್ಸ್ ಇತ್ತು, ಇಪ್ಪಿ ನೂಡಲ್ಸ್. ನಾನು ಅದನ್ನೇ ಮಾಡ್ಕೊಂಡಿದ್ದೀನಿ. ಯಾರಿಗೂ ನಾನು ರೆಕಮೆಂಡ್ ಮಾಡೋದಿಲ್ಲ ಪ್ರೆಗ್ನೆನ್ಸಿಯಲ್ಲಿ ಅದೆಲ್ಲ ತಿನ್ನಿ ಅಂತ ಹೇಳಿ, ಬಟ್ ನನಗೆ ಹಸಿವಾಯಿತು. ನಾನು ಒನ್ಸ್ ಇನ್ ಅ ವೈಲ್ ಹೀಗೆ ಮಾಡಿ ತಿಂತೇನೆ. ನಾನು ತಗೊಂಡು ಬಂದು ಇಟ್ಕೊಂಡಿದ್ದೇನೆ ಪ್ಯಾಕೆಟ್ಸನ್ನು. ಸೊ ಅದರಲ್ಲಿ 1 ಪ್ಯಾಕೆಟ್ ನೂಡಲ್ಸನ್ನು ಮಾಡಿ ತಿಂದೆ. ನಾನು ಮಗುವಿಗೆ ತೋರಿಸದೆ ಕದ್ದು ಕೂತು ತಿಂದು ಬಂದಂಥದ್ದು. ಮಗುವಿಗೆ ನಾನು ಒಂದು 2 ಪೀಸ್ ನಗೆಟ್ಸನ್ನು ಫ್ರೈ ಮಾಡಿದ್ದೆ. ಸಿಯೋನಿಗೆ ಫ್ರೈ ಮಾಡಿದ್ದೆಲ್ಲ, ಹಾಗೆಯೇ ಇವನಿಗೆ ಕೂಡ ಒಂದು 2 ಪೀಸನ್ನು ಮಾಡಿದ್ದೆ. ಅವನಿಗೆ ಲಾಸ್ಟ್ ಇದೊಂದು ಪೀಸ್ ಉಳಿದಿದೆ, ಅದನ್ನು ನನಗೆ ತಿನ್ನಲಿಕ್ಕೆ ಕೊಡಲಿಕ್ಕೆ ಮೊನ್ನೆಯಿಂದ ಅವನಿಗೆ ಒಂದು ಹೊಸ ಸ್ಪೂನ್ ಸಿಕ್ಕಿದೆ, ಇದರಲ್ಲೇ ತಿನ್ನುವಂಥದ್ದು. ಈಗ ಸ್ಪೂನಲ್ಲಿ ತಿನ್ನೋದಂತ ಹೇಳಿದರೆ ಭಾರಿ ಖುಷಿ. ಹಾಗೆ ನನಗೆ ಕೊಡಲಿಕ್ಕೆ ಬರುವುದು ಒಂದು ಹತ್ರ ಒಂದು 15 ನಿಮಿಷದಿಂದ ಈ ಕೆಲಸ ಮಾಡ್ತಾಯಿದ್ದ ಅವನು. ನಾನು ಮಲ್ಕೊಂಡಿದ್ದೆ, ತಿನ್ನಲಿಕ್ಕೆ ಕೊಡುವಂಥದ್ದು. ಹತ್ತಿರ ತರುವಾಗ ಕೆಳಗೆ ಬಿದ್ದು ಹೋಗ್ತಾ ಇತ್ತು. ಮತ್ತೆಂತ ಗೊತ್ತಾ, ಒಂದು ಜಾಗ್ರತೆ ಮಾಡಬೇಕು ಮಕ್ಕಳಿಗೆ. ಮಕ್ಕಳು ತಿನ್ನಲಿಕ್ಕೆ ಕೊಟ್ಟು ಅಂತ ಹೇಳಿ ನಾವು ಕಚ್ಚಿ ತಿನ್ನಬಾರ್ದು. ತಿಂದರೆ ಮತ್ತೆ ನೋಡಿ, ನನ್ನ ಬಾಯಿಂದ ತೆಗೆದು ಅವನು ತಿಂದಿದ್ದಾನೆ. ಎಲ್ಲಿಯಾದರೂ ಒಂದೇ ಪೀಸ್ ಇದ್ದು ನಾವು ಆ ರೀತಿಯಲ್ಲಿ ತಿಂದರೆ ಮತ್ತೆ ಅಷ್ಟು ಸಾಕು ಕೂಗಲಿಕ್ಕೆ ಅವರಿಗೆ. ಮತ್ತು ಮಧ್ಯಾಹ್ನ ನಾನು ಏನು ಕೂಡ ಶೂಟ್ ಮಾಡಿರಲಿಲ್ಲ. ಈಗ ನಾನು ಒಂದು 3 ಗಂಟೆ ಎಲ್ಲ ಆಗುವಾಗ ಕಿಚನಿಗೆ ಬಂದಿದ್ದೇನೆ. ಮಗು ಮಲಗಿದ್ದ ಹಾಗೆ ನಾನು ಕಿಚನಿಗೆ ಬಂದು ಅಕ್ಕಿಯನ್ನು ಗ್ರೈಂಡರಿಗೆ ಹಾಕ್ತಾಯಿದ್ದೇನೆ. ಈಗ ಕರೆಂಟಿದು ನಂಬಲಿಕ್ಕೇ ಆಗೋದಿಲ್ಲ. ಹಾಗೆ ಅಕ್ಕಿಯನ್ನು ಗ್ರೈಂಡರಿಗೆ ಹಾಕಿ ನಾನು ಮತ್ತೆ ಅತ್ತೆ ಹತ್ರ ಹೇಳಿದ್ದೆ, ಅದಕ್ಕೆ ಏನೆಲ್ಲ ಬೇಸಿಕ್ ಮಸಾಲೆ ಹಾಕ್ತಾರೆ ಅದನ್ನು ತೆಗೆದಿಟ್ಟು ಹೋಗಿ ಮಲಗಿ ಅಂತ ಹೇಳಿ. ಹಾಗೆ ಮಧ್ಯಾಹ್ನ ಅವರು ಸ್ವಲ್ಪ ಜೀರಿಗೆ, ಸ್ವಲ್ಪ ಬಡಶೇಪ್, ಕೊತ್ತಂಬರಿ, ಸಾಸಿವೆ ಮತ್ತು ಮೆಣಸು ಅದನ್ನೆಲ್ಲ ಹಾಕಿ ಇಟ್ಟಿದ್ದರು. ಅದನ್ನು ನಾನು ಸ್ವಲ್ಪ ಸಪ್ರೇಟಾಗಿ, ಅಂದರೆ ನಮ್ಮ ಗ್ರೈಂಡರಲ್ಲಿ ಒಟ್ಟಿಗೆ ಗ್ರೈಂಡ್ ಆಗೋದಿಲ್ಲ, ಕಲ್ಲು ತಿರುಗೋದಿಲ್ಲ. ಹಾಗೆ ನಾನು ಸ್ವಲ್ಪ ಅಕ್ಕಿಯನ್ನು ಸಪ್ರೇಟ್ ಗ್ರೈಂಡ್ ಮಾಡಿ ಅದರೊಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈ ಸೊಪ್ಪು ಕೆಲವರಿಗೆ ಗೊತ್ತಿರ್ಬೋದು, ಇದಕ್ಕೆ ಸೋಣ ಸೊಪ್ಪು ಅಂತ ಹೇಳಿ ಹೇಳ್ತಾರೆ. ಹುಳಿ ಇರ್ತದೆ, ಒಂದು ಹಾರ್ಟ್ ಶೇಪಲ್ಲಿರುವಂಥ ಸೈಡಿಗೆ ಮುಳ್ಳಿರುವಂಥ ಒಂದು ಸೊಪ್ಪಿದು. ಇದು ಅಂದರೆ ಕಚ್ಚಿದರೆ ಬಾಯಿ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಇದನ್ನು ಹುಳಿ ರೀತಿಯಲ್ಲಿ ಇದಕ್ಕೆ ಯೂಸ್ ಮಾಡ್ತಾರೆ ಅಂತ, ಕೆಸ ಎಲ್ಲ ಅಡುಗೆ ಮಾಡುವಾಗ ಯೂಸ್ ಮಾಡ್ತಾರೆ ಪತ್ರೊಡೆಗೆ. ಹಾಗೆ ಇದು ನಮ್ಮ ತೋಟದಲ್ಲಿ, ಅಲ್ಲಿ ಮನೆ ಹತ್ರ ತೋಟದಲ್ಲಿ ಆಗ್ತದೆ. ಅದನ್ನು ತೆಕೊಂಡು ಬಂದಿದ್ದರು ಅತ್ತೆ ಹೋದಾಗ, ಅವರು ಕೂಡ ಸ್ವಲ್ಪ ಎಲೆ ತೆಕೊಂಡು ಬಂದಿದ್ದರು. ನಾನು ತಂದದ್ದು ಸ್ವಲ್ಪ ಇತ್ತು. ನಾನು ಎಲೆ ಕೊಯ್ಲಿಕ್ಕೆ ಅಂತ ಹೋದಾಗ ಹಾವು ನೋಡಿದ್ದೆ ಒಂದು ಜಾಗದಲ್ಲಿ. ಹಾಗೆ ನಾನು ಹೆದರಿ ಮತ್ತು ಎಲೆ ಕೊಯ್ಯೋದೇ ಬೇಡ ಅಂತ ಹೇಳಿ ಎಷ್ಟು ಸಿಕ್ತೋ ಅಷ್ಟು ಸಾಕು ಅಂತ ಹೇಳಿ ಬಂದಿದ್ದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪತ್ರೊಡೆನ ಮಾಡ್ತಾರೆ. ಕೆಲವರು ಮಸಾಲವನ್ನು ಎಲೆಗೆ ಹಚ್ಚಿ ಮಾಡುವಂಥದ್ದು. ನಾವು ಈ ರೀತಿ ಅಕ್ಕಿಯನ್ನು ಕಡಿಯುವಾಗ ಸ್ವಲ್ಪ ಮಸಾಲವನ್ನು ಹಾಕಿ, ಅದಾದ ನಂತರ ಈ ರೀತಿ ಕೆಸವದ ಎಲೆಯನ್ನು ಪೂರ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ಸ್ಟೀಮ್ ಮಾಡಿದ ನಂತರ ಕಟ್ ಮಾಡಿ ಮಸಾಲೆಗೆ ಹಾಕುವಂಥದ್ದು. ಮಗು ಎದ್ದೊಳ್ಳಿಕ್ಕೆ ಮುಂಚೆ ಕೆಲಸ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಅವನು ಎದ್ದಾಗಿದೆ. ಅವನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಹಾಗೆ ನನಗೆ ಸಡನ್ ಎದ್ದಾಗ ಏನು ಕೊಡೋದಂತ ಗೊತ್ತಾಗಲಿಲ್ಲ. ಮತ್ತು ನನಗೆ ನೆನಪಾಯಿತು, ಅವಲಕ್ಕಿ ಉಂಟಲ್ಲ, ಹಾಗೆ ಅವಲಕ್ಕಿಗೆ ಸ್ವಲ್ಪ ಹಾಲು ಹಾಕಿ ಬೆಲ್ಲ ಹಾಕಿ ತೆಕ್ಕೊಂಡು ಬಂದೆ. ನಾನು ತಿಂದು ನೋಡಿದೆ, ಸ್ವಲ್ಪ ಚೆನ್ನಾಗಿತ್ತು, ಪರವಾಗಿಲ್ಲ, ಮಕ್ಕಳಿಗೆ ಆಗ್ಬೋದು ಅಂತ ಅಂದ್ಕೊಂಡೆ. ಫಸ್ಟ್ ಟೈಮ್ ನಾನು ಕೊಡೋದು ಹೀಗೆ. ಬಟ್ ಅವನು ಟೇಸ್ಟ್ ನೋಡಲಿಕ್ಕೆ ಕೂಡ ರೆಡಿ ಇರಲಿಲ್ಲ. ಮತ್ತು ನನಗೆ ನೆನಪಾಯಿತು, ಅವನಿಗೆ ಒಂದು ಹೊಸ ಸ್ಪೂನ್ ಸಿಕ್ಕಿದ್ದಲ್ಲ, ಅದರಲ್ಲಿ ತಿನ್ಬೋದು ಕಾಣ್ತದೆ ಅಂತ ಹೇಳಿ ಸ್ಪೂನಲ್ಲಿ ಕೊಟ್ಟೆ. ಮೊನ್ನೆಯಿಂದ ಎಂತ ಗೊತ್ತಿಲ್ಲ, ಎಂತ ಕೊಟ್ಟರೆ ಸಹ ಸ್ಪೂನಲ್ಲಿ ತಿನ್ನೋದು. ಇವನ್ ಸ್ನ್ಯಾಕ್ಸ್ ಕೊಟ್ಟರೆ ಸಹ, ಚಕ್ಕುಲಿ ಕೊಟ್ಟರೆ ಸಹ ಅದನ್ನು ಸಹ ಸ್ಪೂನಲ್ಲಿ ತಿನ್ನಲಿಕ್ಕೆ ನೋಡ್ತಾನೆ. ಸ್ಪೂನ್ ಇದು ಭಾರಿ ಹುಚ್ಚೀಗ. ಹಾಗೆ ನಾನು ಸ್ಪೂನ್ ಕೊಟ್ಟ ನಂತರ ಅದರಲ್ಲಿ ತಿಂತಾ ಇದ್ದಾನೆ. ತಿಂದದ್ದು 1/4 ಭಾಗ ಅಷ್ಟೇ.
ಮತ್ತು ತಿನ್ನಲಿಲ್ಲ. ಅವನಿಗೆ ಸಹ ಅದು ಒಳ್ಳೆಯದಾಗೋದಿಲ್ಲ. ನನಗೇನೆ ಕೊಡುವಾಗ ಒಂಥರ ಆಯಿತು. ಇನ್ನೊಂದು ಹೊಟ್ಟೆಗೆ ಹೋಗಲಿ ಅಂತ ಕೊಟ್ಟಂಥದ್ದು, ಇಷ್ಟಪಟ್ಟು ಕೊಟ್ಟದಲ್ಲ. ನಾನು ಸಹ ಬ್ಯುಸಿ ಇದ್ದೆ ಅಲ್ಲ. ಕೆಲವೊಮ್ಮೆ ಹೀಗೆ ಮಾಡಬೇಕಾಗ್ತದೆ. ಯಾವಾಗಲೂ ನಾವು ಪ್ಲ್ಯಾನ್ ಇರಲಿಕ್ಕೆ ಆಗೋದಿಲ್ಲ. ಮತ್ತು ಮಕ್ಕಳಿಗೆ ಏನು ಹೊಟ್ಟೆ ಕೊಡುವಂಥದ್ದು ಅನ್ನುವಂಥದ್ದೇ ದೊಡ್ಡ ಟೆನ್ಷನ್. ಯಾಕೆಂದರೆ ಎಲ್ಲದೂ ಅವ್ರು ತಿನ್ನೋದಿಲ್ಲ. ಅವ್ರು ತಿನ್ನೋದು ಯಾವಾಗಲೂ ಅವೈಲೇಬಲ್ ಕೂಡ ಇರೋದಿಲ್ಲ. ಈಗ ಕೆಸದ ಎಲೆಯನ್ನು ಈ ರೀತಿಯಲ್ಲಿ ನಾನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಉಪ್ಪೆಲ್ಲ ಹಾಕಿದೆ. ಇನ್ನು ಇದನ್ನು ಸ್ಟೀಮ್ ಮಾಡಲಿಕ್ಕೆ ಹಾಕುವಂಥದ್ದು. ನನಗೆ ಕೆಸ ಮುಟ್ಟಿದರೆ ಆಗೋದೇ ಇಲ್ಲ, ತುಂಬ ತುರಿಸುವಂಥ. ನಾನು ಸ್ವಲ್ಪ ತೆಂಗಿನ ಎಣ್ಣೆನ ಕೈಗೆ ಹಾಕ್ಕೊಂಡಿದ್ದೆ. ಇಲ್ಲಿ ನಮ್ಮ ಕಿಚನ್ನ ಅವಸ್ಥೆ ನೋಡಿ, 1 ತಿಂಗಳಾದದಷ್ಟೇ, 2ನೇ ತಿಂಗಳು ಕೂಡ ಇನ್ನೂ ಕೂಡ ಬರಲಿಲ್ಲ. ಸೊ ಅದಕ್ಕಿಂತ ಮುಂಚೆನೇ ನೋಡಿ, ಇಲ್ಲಿ ಸಿಂಕ್ ಹತ್ತಿರದ ಈ ಒಂದು ಪೀಸ್ ಏನು ಕುತ್ಕೊಳಿಸಿದ್ದಾರೆ ಅದು ಫುಲ್ ಎದ್ದು ಹೋಗಿದೆ. ನಾನು ಪಾತ್ರೆ ಎಲ್ಲ ತೊಳೆದು ಇಟ್ಟು ಈಚೆ ಟ್ರೇಯನ್ನು ತೆಗೆಯುವಾಗ ಒಂದು ಪೀಸ್ ಕೆಳಗೆ ಬಿದ್ದು ಪುಡಿ ಪುಡಿ ಆಯಿತು. ಯಾವ ರೀತಿಯಲ್ಲಿ ಫೀಲ್ ಆಯಿತು ಅಂತ ಹೇಳಿದರೆ, ನನಗೆ ಹೊಸ ಮನೆ 1 ತಿಂಗಳಾದದಷ್ಟೇ, 1 ತಿಂಗಳಿಗೆ 2ನೇ ತಿಂಗಳಾಗಲಿಕ್ಕೆ ಆಗಿದೆ. ಬಟ್ ನೋಡಿ ಅಷ್ಟರ ಒಳಗೇ ಯಾವ ರೀತಿ ಅವಸ್ಥೆ ಆಗಿದೆ ಅಂತ ಹೇಳಿ. ಅದು ಅಂದರೆ ಕೆಲಸದವರು ಗಮ್ ಹಾಕುವಾಗ ಆ ಒಂದು ಎಡ್ಜ್ ಏನಿದೆ ಅದನ್ನು ರಫ್ ಮಾಡದೆ ಹಾಕಿದ್ದಾರೆ ಸೀದಾ. ಆ ಗಮ್ಮು ಮೇಲಿನ ಪೀಸಿಗೆ ಮಾತ್ರ ತಾಗಿದಂಥದ್ದು, ಕೆಳಗಿದ ಪೀಸಿಗೆ ಸ್ವಲ್ಪ ಕೂಡ ತಾಗಲಿಲ್ಲ. ಹಾಗೆ ಅಂತ ಹೇಳಿ ಈಗ ಅದನ್ನು ಪುನಃ ಒಮ್ಮೆ ರೆಡಿ ಮಾಡಬೇಕು ಅಂತ ಹೇಳಿದ್ದಾರೆ. ನೆನ್ನೆ ಬಂದಿದ್ದರು ಅವರು, ಕೆಲಸ ಮಾಡಿದವರು. ಸೊ ಅದು ಒಮ್ಮೆಲೆ ಅದು ಬಿದ್ದಾಗ ಉಂಟಲ್ಲ, ಏನೋ ಒಂದು ರೀತಿ ಮನಸ್ಸಿಗೆ ಭಾರ ಅಂತೇಳಿ ಅನ್ನಿಸ್ತು. ಅಂದರೆ ಹೊಸ ಮನೆ, ಅಷ್ಟು ಆಸೆಯಿಂದ ಮನೆ ಕಟ್ಟಿ ಸ್ವಲ್ಪ ದಿನದಲ್ಲಿ ನಾವೆಷ್ಟು ಜಾಗ್ರತೆ ಮಾಡ್ತೇವೆ. ನಾನು ರಾತ್ರಿ ಮಲಗುವಾಗ ಎಲ್ಲ ನೀರೆಲ್ಲ ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡಿ ಮಲಗುವಂಥದ್ದು. ಬಟ್ ಸ್ಟಿಲ್ ಈ ರೀತಿಯಲ್ಲಿ ಆಯ್ತಲ್ಲ ಅಂತ ಹೇಳಿ ನನಗೆ ಹೊಟ್ಟೆ ಉರಿಲಿಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಸಹ ಅತ್ತೆಗೆ ಸಹ ಹಾಗೇ ಆಯಿತು. ನಾನು ಹಸ್ಬೆಂಡಿಗೆ ಕೂಡ ಸಡನ್ನಾಗಿ ವಿಡಿಯೋ ಕಳಿಸಿ ಫೋನ್ ಮಾಡಿ ಹೇಳಿದೆ. ಅವರು ಹೇಳಿದರು, ಪರವಾಗಿಲ್ಲ, ಅದು ಫಿಕ್ಸ್ ಮಾಡ್ಬೋದು, ಮನೆ ಕಟ್ಟುವಾಗ ಎಲ್ಲದು ಪರ್ಫೆಕ್ಟಾಗಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಕೆಲಸದವ್ರು ಮಾಡುವಂಥ ಕೆಲಸ ಅಲ್ವಾ, ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಹಾಗೆ ಅವರು ನಿನ್ನೆ ಒಬ್ಬರು ಬಂದಿದ್ದರು, ಅವ್ರು ಹೇಳಿದರು ಫಿಕ್ಸ್ ಮಾಡ್ಬೋದು ಅಂತ ಹೇಳಿ. ಬಟ್ ಸ್ಟಿಲ್ ಈಗ ತುಂಬ ಪಾಲಿಶ್ ಎಲ್ಲ ಮಾಡುವಾಗ ತುಂಬ ಧೂಳೆಲ್ಲ ಬರ್ತದೆ ಹೇಳಿದ್ದಾರೆ. ಮತ್ತು ಉಳಿದ 2 ಕಿಚನಿಗೆ ಸಹ ಅವರೇ ಮಾಡಿದ್ದಲ್ಲ, ಹಾಗೆ ಅದು ಕೂಡ ಒಂದು ಟೆನ್ಷನ್ ನೋಡಿ. ಮನೆ ಕಟ್ಟಿದ ನಂತರನೇ ಮುಗಿಯೋದಿಲ್ಲ ಕೆಲವೊಂದು ಕೆಲಸಗಳು, ಹೀಗೇನೂ ಆಗ್ತದೆ. ಏನು ಮಾಡಲಿಕ್ಕಿಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಅಂತ ಹೇಳಿ ಮುಂದೆ ಹೋಗಬೇಕಷ್ಟೇ. ಸಿಯಾನ್ದು ಬಸ್ ಕೂಡ ಬಂತು. ಹಿಂದೆ ಅತ್ತೆ ಒಲೆಗೆ ಬೆಂಕಿ ಮಾಡಿ ಅಲ್ಲಿ ಅದನ್ನು ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಅವನು ಬಂದ ಕೂಡಲೇ ಮಗುವಿಗಂತೂ ತುಂಬ ಖುಷಿ, ಅವನ ಜೊತೆ ಆಟ ಆಡಲಿಕ್ಕೆ ಅಂತ ಹೇಳಿ ಇಳಿಸಿದ ಕೂಡಲೇ ಹೊರಗೆ ಹೋಗಿದ್ದಾನೆ. ಹೊರಗೆ ಜೋರು ಮಳೆ ಬರ್ತಾ ಉಂಟು, ಹಾಗೆ ನಾನು ಒಳಗೆ ಕರ್ಕೊಂಡು ಬಂದಿದ್ದೇನೆ. ಒಟ್ರಾಶಿ ಅವನಿಗೆ ಕೋಪ ಬಂದ ಕೂಡಲೇ ನೆಲದಲ್ಲಿ ಮಲಗಿ ತಲೆಯನ್ನು ಜಜ್ಜಬೇಕು. ನನಗೆ ಒಮ್ಮೆ ಅನ್ನಿಸ್ತು, ಯಾಕಾದರೂ ನಾನು ಅವನಿಗೆ ಅವಲಕ್ಕಿ ಕೊಟ್ಟೆ ಅಂತ ಹೇಳಿ. ಎಲ್ಲ ಚೇರಿಗೆ ಮತ್ತು ಎಲ್ಲ ನೆಲಕ್ಕೆ ಮಾಡಿ ಇಟ್ಟಿದ್ದಾನೆ. ಇಲ್ಲಿ ನಾವು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೇವೆ ಪತ್ರೊಡೆ. ಹಾಗೆ ನಾನು ಇಡೀ ಒಂದು ತೆಂಗಿನಕಾಯಿ ಮತ್ತು ಒಂದು ಅರ್ಧ ತೆಂಗಿನಕಾಯಿಯನ್ನು ತುರಿದು ತೆಕ್ಕೊಂಡಿದ್ದೇನೆ. ಅಂದರೆ ಅತ್ತೆ ಮಸಾಲೆ ಎಲ್ಲ ಅತ್ತೆ ತೆಗಿತಾರೆ, ನಾನು ಜಸ್ಟ್ ಅದನ್ನು ಗ್ರೈಂಡ್ ಮಾಡ್ಕೊಳ್ಳುವಂಥದ್ದು. ಮಸಾಲೆ ತೆಗೆದು ಕೊಟ್ಟಿದ್ದರು ನನಗೆ ಆಲ್ರೆಡಿ ಅವರು. ನಾನು ಸಿಯಾನನ್ನೆಲ್ಲ ರೆಡಿ ಮಾಡಿ ಮನೆಯೆಲ್ಲ ಒರೆಸೋಷ್ಟರಲ್ಲಿ ಅವ್ರು ಮಸಾಲೆ ತೆಗೆದಿದ್ರು. ಹಾಗೆ ನಾನು ಅದನ್ನು ಗ್ರೈಂಡರಿಗೆ ಹಾಕಿ ಬಂದಿದ್ದೇನೆ. ತೆಂಗಿನಕಾಯಿ ಮಸಾಲ ಎಲ್ಲ ತುಂಬ ಟೈಮ್ ಬೇಕು ಅದು ಕಡ್ದು ಸಿಗಲಿಕ್ಕೆ. ಈ ಟಾಯ್ಸನ್ನು ದಿನದಲ್ಲಿ ಎಷ್ಟು ಸಲ ತುಂಬಿಸಿದರೆ ಸಹ ಇದೇ ಅವಸ್ಥೆ. ಸ್ವಲ್ಪ ಹೊತ್ತಲ್ಲಿ ಎಲ್ಲ ಎಳೆದು ಕೆಳಗೆ ಹಾಕಿಬಿಡ್ತಾನೆ. ಆಟ ಆಡೋದು 1ರಲ್ಲಿ 2ರಲ್ಲಿ, ಆದರೆ ಕೂತ್ಕೊಳ್ಳುವಂಥದ್ದು ಆ ಬುಟ್ಟಿಯೊಳಗೇ. ನನಗೆ ಮಾತ್ರ ಇವತ್ತಿನ ದಿನ ಉಂಟಲ್ಲ, ಅಂದರೆ ಮಧ್ಯಾಹ್ನ ಅಂದರೆ ಒಂದು 4 ಗಂಟೆ ಆಗುವಾಗ ಒಂದು ಇಂಥ ಗ್ರಾನೈಟ್ ಇದು ಪೀಸು ಹೋದದ್ದು ನೋಡಿದ್ದು. ಅದಾದ ನಂತರ ಮನಸ್ಸಿಗೆ ಏನೋ ಒಂಥರ ಭಾರ ಅನಿಸ್ತಾ ಇತ್ತು. ಅಂದರೆ ಅಯ್ಯೋ ಈ ರೀತಿಯಲ್ಲಿ ಆಯ್ತಲ್ಲ ಅಂತ ಹೇಳಿ. ಅಂದರೆ ನಮಗೆ ಫಸ್ಟ್ ನಮಗೆ ಈ ರೀತಿಯೆಲ್ಲ ಫೀಲ್ ಆಗಿ ಗೊತ್ತಿಲ್ಲ ಅಲ್ಲ, ಹಾಗೆ ನನಗೆ ಏನೋ ಒಂಥರ ಮನಸ್ಸಿಗೆ ಭಾರ ಅನ್ನಿಸ್ತಾ ಇತ್ತು. ಮತ್ತು ಹಸ್ಬೆಂಡ್ ಹೇಳಿದ್ರಲ್ಲ, ಸರಿ ಮಾಡ್ಬೋದು, ಏನು ತೊಂದರೆ ಇಲ್ಲ, ಆಗ್ತದೆ ಅಂತ ಹೇಳಿ. ಹಾಗೆ ಮತ್ತು ನನಗೆ ಸ್ವಲ್ಪ ರಿಲೀಫ್ ಅನಿಸ್ತು. ಆದರೂ ಕೂಡ ಏನೋ ಒಂದು ಮನಸ್ಸಲ್ಲಿ ಅದು ಕುತ್ಕೊಂಡಂಗೆ ಆಯಿತು. ಅಯ್ಯೋ ಒಂದೇ ತಿಂಗಳಿಗೆ ಹೀಗೆ ಆಯ್ತಲ್ಲ ಅಂತ ಹೇಳಿ. ಮತ್ತು ಇವನ್ ನಮ್ಮ ಕಬರ್ಟಿದ್ದು ಕೂಡ, ನಮ್ಮ ವಾರ್ಡ್ರೋಬ್ ಇದೆ ಅಲ್ಲ, ಅದರದ್ದು ಕೂಡ ಒಂದು ಏನು ಹೇಳ್ತಾರೆ, ಅದೊಂದು ಹುಕ್ ರೀತಿಯಲ್ಲಿದೆ, ಒಂದು ಹಿಂಜ್, ಅದು ಲೂಸ್ ಆದಾಗೆ ಆಗಿದೆ. ಅದು ಕೂಡ ಹಾಗೇನೇ ಆಗಿತ್ತು. ಸೊ ಕೆಲವೊಂದು ಅಂದರೆ ಎಲ್ಲದೂ ಪರ್ಫೆಕ್ಟ್ ಆಗೋದಿಲ್ಲ, ಬಟ್ ಸ್ಟಿಲ್ ಆ ರೀತಿ ಆಗುವಾಗ ಒಮ್ಮೆ
ಏನೋ ಒಂದು ರೀತಿಯಲ್ಲಿ ಫೀಲ್ ಆಗುವಂಥದ್ದು. ಅಂದರೆ ಹೊಸ ಮನೆ ಕಟ್ಟಿ ಆ ರೀತಿಯಲ್ಲಿ ಆದವರಿಗೆ ಗೊತ್ತಿರ್ಬೋದು. ತುಂಬ ಜನ ಇನ್ನೂ ಕೂಡ ಬೇರೆ ಬೇರೆ ರೀತಿಯ ಇಶ್ಯೂಸನ್ನು ಫೇಸ್ ಮಾಡ್ತಾ ಇರ್ತಾರೆ. ಹಾಗೆ ಮಕ್ಕಳದ್ದು ಸ್ನಾನ ಎಲ್ಲ ಆಯಿತು, ಮನೆಯೆಲ್ಲ ಒರೆಸಿ ನಾನು ಮಕ್ಕಳಿಗೆ ಸ್ನಾನ ಮಾಡಿಸ್ಲಿಕ್ಕೆ ಅಂತ ಹೇಳಿ ಕರ್ಕೊಂಡು ಹೋದೆ. ಸ್ನಾನ ಮಾಡಿಸಿ ಆದ ನಂತರ ಪತ್ರೊಡೆ ರೆಡಿಯಾಗಿತ್ತು. ಅತ್ತೆ ಮಸಾಲವನ್ನು ಮತ್ತು ಪತ್ರೊಡೆಯನ್ನು ರೆಡಿ ಮಾಡಿ ಇಟ್ಟಿದ್ರು. ಹಾಗೆ ಪತ್ರೊಡೆ ಮಾಡಿ ನಾನು, ಅತ್ತೆ, ಮಾವ, ಹಸ್ಬೆಂಡ್ ಬಂದಿದ್ದರು, ಅವರು ಎಲ್ಲರೂ ಕೂಡ ಕೂತ್ಕೊಂಡು ಟೇಸ್ಟ್ ಮಾಡಿದ್ವಿ. ಈ ವರ್ಷದ ಫಸ್ಟ್ ಪತ್ರೊಡೆ. ಈ ಪತ್ರೊಡೆ ಆಗೋದ್ರೊಳಗೆ ನನ್ನ ಅವಸ್ಥೆ ಯಾವ ರೀತಿಯಲ್ಲಿ ಆಗಿತ್ತು ಅಂತ ಹೇಳಿದರೆ, ನಾನು ಅದೇ ದಿನ ಡಿಸೈಡ್ ಮಾಡಿದೆ, ಇನ್ನೂ ಈ ವರ್ಷ ನಾನು ಪತ್ರೊಡೆದ ಕೆಲಸಕ್ಕೆ ಹೋಗೋದೇ ಇಲ್ಲ ಅಂತ ಹೇಳಿ. ಯಾಕಂದರೆ ನನಗೆ ಫುಲ್ಲು ಸುಸ್ತಾಗಿತ್ತು. ಎಷ್ಟು ಸುಸ್ತು ಅಂತ ಹೇಳಿದರೆ, ನನಗೆ ಯಾರಾದರೂ ಮಲಗು ಅಂದರೆ ನಾನು ಹೋಗಿ ಸೀದಾ ಮಲಗಿ ಬಿಡ್ತೀನಿ. ನಂಗೆ ಮಕ್ಕಳು ಬೇಡ, ಗಂಡ ಬೇಡ, ಮನೇನೂ ಬೇಡ, ಎಂತ ಬೇಡ ಅಂತ ಆಗಿತ್ತು. ಸೊ ಅಷ್ಟು ಸುಸ್ತಾಗಿತ್ತು. ಇನ್ನೂ ನಾನಂತ ಅಟೆಂಪ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ನನಗೆ ಆಲ್ರೆಡಿ ಈಗ 7th ಮಂತಲ್ಲಿರೋದ್ರಿಂದ ಹೆವಿ ಟಯರ್ಡ್ನೆಸ್ ಇದೆ. ಹಾಗೆ ಇನ್ನು ನಾನು ಪತ್ರೊಡೆ ಆಗಿರ್ಬೋದು, ಅರಶಿನದ ಎಲೆ ತಿಂಡಿ ಆಗಿರ್ಬೋದು, ಅಂಥದ್ದೇನು ಮಾಡಿದ್ದಿಲ್ಲ. ಯಾವುದು ಸುಲಭದಲ್ಲಿ ಆಗ್ತದೆ ಅದು ಮಾತ್ರ ಮಾಡುವಂಥದ್ದು. ಆಸೆ ಆಗ್ತಿತ್ತು ನನಗೆ ತಿನ್ನಬೇಕು ಪತ್ರೊಡೆ ಅಂತ ಹೇಳಿ, ಹಾಗೆ ಮಾಡಿದ್ದು. ಬಟ್ ಇನ್ನೂ ನಾನು ಆ ಕೆಲಸಕ್ಕೆ ಕೈ ಹಾಕಲಿಕ್ಕೆ ಹೋಗೋದಿಲ್ಲ. ತುಂಬ ಕಷ್ಟ ಆಯಿತು. ಆ ಗ್ರೈಂಡರ್ ಇದು ಕಲ್ಲು ತೊಳೆಯುವಂಥದ್ದು, ಎತ್ತುವಂಥದ್ದೆಲ್ಲ ಅದು ಭಾರ ಉಂಟಲ್ಲ, ಹಾಗೆ ಇನ್ನು ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೇನೆ ನಾನು ಸದ್ಯಕ್ಕೆ. ಇನ್ನು ನೋಡುವ, ನೆಕ್ಸ್ಟ್ ಇಯರಿಗೆ ಇದೆಲ್ಲ ಮರ್ತಿರ್ತದೆ, ಆಗ ಪುನಃ ಮಾಡುವಂಥದ್ದು. ಹಾಗೆ ಈಗ ಸಿಯೋನ ಬರಿತಾ ಇದ್ದಾನೆ. ಅವನಿಗೆ ಒಂದು ಪೇಜ್ ಫುಲ್ ಬರೀಲಿಕ್ಕೆ ಕೊಟ್ಟಿದ್ದಾರೆ. ಅದನ್ನು ಬರೀಲಿಕ್ಕೆ ಅಂತ ಹೇಳಿ ಕೂತ್ಕೊಂಡಿದ್ದಾನೆ. ಅವನು ಬರೆಯುವಾಗ ಉಂಟಲ್ಲ ಚಿಕ್ಕದು ಬಂದು ಉಪದ್ರ ಮಾಡುವಂಥದ್ದು. ಈಗ ನನಗೆ ಅಂದರೆ ಸರಿ ಅವನಿಗೆ ಟೇಬಲ್ ಯಾವುದು ಕೂಡ ಇಲ್ಲ. ಹಾಗೆ ಹೊಸತೊಂದು ಟೇಬಲ್ ಕೂಡ ಮಾಡಿಸಬೇಕು. ಮತ್ತು ಒಬ್ಬರು ಕಾಮೆಂಟ್ ಮಾಡಿದರು, ಒಂದು ಹೋಮ್ವರ್ಕ್ ತೋರಿಸಿ ಅಂತ ಹೇಳಿ. ಅವನು ಹಾಗೆಯೇ ಕಷ್ಟದಲ್ಲಿ ಬರೆಯುವಂಥದ್ದಾಯ್ತಾ, ಎಲ್ಲ ಮಕ್ಕಳು ಹೇಗೆ ಕಲಿಯುವಾಗ ಬರೀತಾರೆ ಹಾಗೆಯೇ ಇವನಿಗೆ ಬರೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಬಾಯಲ್ಲಿ ಹೇಳಲಿಕ್ಕೆ ಫಾಸ್ಟ್ ಲರ್ನರ್, ಬಟ್ ಬರೆಯೋದು ಸ್ವಲ್ಪ ಅವನಿಗೆ ಕಷ್ಟ ಆಗ್ತದೆ. ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡಿ ಮಾಡಿ ಮುಂದೆ ಸರಿಯಾಗ್ಬೋದು ಅವನು. ಗುಡ್ ನ್ಯೂಸ್ ಅಂತ ಹೇಳಿದರೆ ಇದೆ ನೋಡಿ, ಸಿಯಾನ್ ಈಗ ಒಂದು 2 ದಿನದಿಂದ ಅವನಾಗಿ ಬಸ್ಸಿಗೆ ರೋಡ್ ಕ್ರಾಸ್ ಮಾಡಿ ಹೋಗಿ ನಿಂತ್ಕೊಂಡು ಕೂಗದೆ ಹೋಗ್ತಾ ಇದ್ದಾನೆ. ಒಂದು ಮಿರಕಲ್ ರೀತಿಯಲ್ಲಿ ಆಗಿದೆ. ಯಾರೆಲ್ಲ ಅವನಿಗೋಸ್ಕರ ವೆಲ್ ವಿಶಸ್ ಕಳಿಸಿದ್ರೆ, ಪ್ರೇಯರ್ಸನ್ನು ಮಾಡಿದರೆ, ಥ್ಯಾಂಕ್ ಯು ಸೋ ಮಚ್. ವರ್ಕ್ ಆಗಿದೆ. ನನಗೆ ಗೊತ್ತಿಲ್ಲ ಎಷ್ಟು ಟೈಮ್ವರೆಗೆ ಅಂತ ಹೇಳಿ, ಬಟ್ ಸ್ಟಿಲ್ ತುಂಬಾ ಒಂದು ಗ್ರೇಟ್ ಮೂವಿದು. ಅವನಾಗಿ ಹೋಗ್ತೇನೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾನೆ. ಇದು 2nd ಡೇ. ಫಸ್ಟ್ ಡೇ ನಾನು ಶೂಟ್ ಮಾಡಿರಲಿಲ್ಲ, 2nd ಡೇ ನಿಮಗೆಲ್ಲರಿಗೆ ತೋರಿಸುವ ಅಂತ ಹೇಳಿ ನಾನು ಶೂಟ್ ಮಾಡಿದಂಥದ್ದು. ಹೋಗಿ ರೋಡ್ ಸೈಡಲ್ಲಿ ನಿಲ್ತಾನೆ, ಬಸ್ ಬರುವಾಗ ಅವನೇ ಹತ್ತಿ ಹೋಗ್ತಾನೆ. ಇದು ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬಾ ಒಳ್ಳೆಯ ಒಂದು ಮೂವ್. ಯಾಕೆಂದರೆ ನನ್ನ ಮಾರ್ನಿಂಗ್ ಇಲ್ಲಿಂದ ಸೆಟ್ಟಾಗಿ ಫೈನಾಗಿ ಸ್ಟಾರ್ಟ್ ಆಗ್ತದೆ. ಅಂದರೆ ಈ ರೀತಿಯಲ್ಲಿ ಮಕ್ಕಳು ಕೂಗದೆ, ಒದ್ದಾಡದೆ, ಹೊಡೆದಾಡದೆ ಹೋದರೆ ಉಂಟಲ್ಲ, ಅದಕ್ಕಿಂತ ಬೇರೆ ಖುಷಿ ಬೇರೆ ಇಲ್ಲ. ಸಮಾಧಾನ ಇರ್ತದೆ. ಅವರಿಗೆ ಸಹ ಸಮಾಧಾನದಲ್ಲಿ ಅವ್ರು ಸಹ ಡೇ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿ ನಮಗೆ ಸಹ ಒಂದು ಸಮಾಧಾನ ಅಲ್ಲ. ಹಾಗೆ ಇದೇ ಒಂದು ಗುಡ್ ನ್ಯೂಸ್ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು. ಯಾರೆಲ್ಲ ವೆಲ್ ವಿಶಸ್ ಮಾಡಿದ್ರೆ ಥ್ಯಾಂಕ್ಸ್ ಆಯಿತಾ. ವರ್ಕ್ ಆಗಿದೆ, ನೋಡ್ಬೋದು ನೀವು. ಖುಷಿಯಲ್ಲಿ ಹೋಗ್ತಾ ಇದ್ದಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.